ನೋಡು ನಾವು ನಿಮಗೆ ಮಾಡಲ್ಲ ಪ್ರೀತಿ ಪ್ರೇಮ ಕೆಲಸಕ್ಕೆ ಬರಲ್ಲ ನೀನೇ ನನಗೆಲ್ಲ ನೀನೇ ನನಗೆಲ್ಲ ನೀನೇ ಆಹಾ ಬಸವರಾಜ್ ಅಂದು ನಿನ್ನ ಅತ್ತಿಗೆಯನ್ನು ಬಲಾತ್ಕರಿಸಲು ಬಂದಾಗ ನನ್ನ ಕೆನ್ನೆಗೆ ಹೊಡೆದು ನಿನ್ನ ಅತ್ತಿಗೆಯನ್ನು ಬಿಡಿಸಿಕೊಂಡು ಹೋದೆ ಅಲ್ಲವೇ? ಸರ್ಪದ ಬಾಯಲ್ಲಿರುವ ಕಪ್ಪೆಯನ್ನು ಬಿಡಿಸಿಕೊಳ್ಳಲು ಸರ್ಪವನ್ನೇ ಕೆಣಕಿ ಕಪ್ಪೆಯನ್ನು ಬಿಡಿಸಿಕೊಂಡಂತಾಗಿದೆ. ನೋಡುತ್ತಿರು, ಸಿರಿತನವಿದೆ ಎಂದು ಸೊಕ್ಕಿನಿಂದ ಮೆರೆಯುತ್ತಿರುವ ನಿಮ್ಮ ಮನೆಗೆ ನಾ ಹಚ್ಚುವೆ ಬೆಂಕಿಯ ಜ್ವಾಲೆ. ಆ ಜ್ವಾಲೆ ಉರಿದಂತೆ ನಿಮ್ಮ ಮನೆಯಲ್ಲಿ ಶಿವನ ತಾಂಡವ ನೃತ್ಯಾರಂಭವಾಗಿ ಬೇಗನೆ ಪ್ರಳಯವಾಗುವುದು. ನಂದನವನವಾಗಿದ್ದ ನಿಮ್ಮ ಮನೆ ಹಿಂದೆ ಬೀಸುವೆ. ಸುನೀಲನಿಗೆ ನನ್ನ ಪ್ರೇಯಸಿ ಸುವರ್ಣಾಳಿಂದ ಪ್ರೇಮದ ಬಲೆ. ಓಹೋ, ನಾನೆನೆಸಿದ ಪ್ರೇಯಸಿ ಇತ್ತ ಕಡೆಗೆ ಬರುತ್ತಿದ್ದಾಳೆ. ಬರಲಿ, ಈಗಿನಿಂದಲೇ ಪ್ರಾರಂಭಿಸುವೆ ಭಗವದ್ಗೀತೆಯನ್ನು. ಹಲೋ ಮಿಸ್ಟರ್ ಜಗನ್ನಾಥ್. ಏನು ಸಮಾಚಾರ? ಇಂದು ಒಳ್ಳೆ ಗ್ರ್ಯಾಂಡ್ ಆಗಿ ಬಂದಿರುವೆಯಲ್ಲ, ಇಂದು ಏನಾದರೂ ವಿಶೇಷವಿತ್ತೆ? ವಿಶೇಷ ಏನು ಬಂತು ಜಗನ್ನಾಥ್? ಈ ನನ್ನ ಹೃದಯ ಮಲ್ಲಿಗೆಯಲ್ಲಿ ನಿಮ್ಮ ಭಾವಚಿತ್ರ ಅರಳಿ ನಿಂತಿರಬೇಕಾದ್ರೆ ನನಗೆ ಯಾವಾಗಲೂ ವಿಶೇಷತೆ ಇರುತ್ತೆ ಅಲ್ವೇ? ಸುವರ್ಣ, ಆಗೋ ನೋಡು ಸುವರ್ಣ, ಪಶ್ಚಿಮ ದಿಕ್ಕಿನಲ್ಲಿ ಆ ರವಿಯು ತನ್ನ ಸುಂದರವಾದ ಮೃದು ಕಿರಣಗಳನ್ನು ಈ ಸುಂದರ ಹೂವನದ ಮೇಲೆ ಚೆಲ್ಲುತ್ತಾ ಪ್ರೇಮಿಗಳ ಸಂತೋಷಕ್ಕೆ ಹೇಗೆ ಎಡೆ ಮಾಡಿಕೊಳ್ಳುತ್ತಾ ಕಣ್ಮರೆಯಾಗುತ್ತಿದ್ದಾನೆ ಆ ದಿನಮಣಿ. ಪ್ರಿಯಕರ, ಅಲ್ಲೋಡು ಪ್ರಿಯಕರ, ಹಕ್ಕಿ ಪಕ್ಷಿಗಳೆಲ್ಲವೂ ಬಾನೆತ್ತರಕ ಹಾರಿ ಸೂರ್ಯ ದೇವನು ಅಸ್ತಂಗತವಾಗುವುದನ್ನು ನೋಡ್ತಾ ಅವು ಒಬ್ಬರಿಗೊಬ್ಬರು ಜೋಡಿಯಾಗಿ ತಮ್ಮ ಗೂಡುಗಳನ್ನು ಸೇರ್ಕೊಳ್ತಾ ಇದ್ದೀವಿ. ಜಗನ್ನಾಥ್, ಪಕ್ಷಿಗಳೆಲ್ಲವೂ ತಮ್ಮ ಇಂಪಾದ ಕೂಗಿನಿಂದ ಚಿಲಿಪಿಲಿಸುತ್ತಾ ಗೂಡುಗಳನ್ನ ಸೇರಿಕೊಳ್ಳುವ ಸಂಕೇತವೇನು ಹೇಳಿ? ನವ ಪ್ರೇಮಿಗಳು ಆಡುವ ಮಾತಿನ ಸಂಕೇತ. ಆಹಾ, ನೀವು ಬಲು ರಸಿಕರು ಇದ್ದೀರಾ. ಸುವರ್ಣ, ಇದೇ ಸಂತೋಷದಲ್ಲಿ ಹೊರಹೊಮ್ಮಿ ಬರಲಿ ಒಂದು ಗೀತೆಯನ್ನು. ಆಯ್ತು, ರತ್ನವೇ